ಸ್ಥಿತಿ ಸದ್ಯಕ್ಕಂತೂ ಇಲ್ಲ. ಆದರೂ ದೇಶದೊಳಗೆ ಆಂತರಿಕ ಭದ್ರತೆಯ ಬಗ್ಗೆ ಅಲರ್ಟ್ ಇರೋದಕ್ಕೆ ಖುದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದಲೇ ಜಿಲ್ಲಾಡಳಿತಗಳಿಗೆ ಸೂಚನೆ ಬಂದಿದೆ ಅಂತ. ಹೀಗಾಗಿ ಧಾರವಾಡ ಜಿಲ್ಲಾಡಳಿತವು ಕೂಡ ಫುಲ್ ಅಲರ್ಟ್ ಆಗಿದೆ. ಅಧಿಕಾರಿಗಳು ಹೇಗೆಲ್ಲ ಅಲರ್ಟ್ ಆಗಿದ್ದಾರೆ ಅನ್ನೋದನ್ನ ಡೀಟೇಲ್ ಆದ ಒಂದು ವರದಿಯ ಮೂಲಕ ತೋರಿಸ್ತೀವಿ, ನೋಡ್ಕೊಂಡು. ಸೈರನ್ ಸೌಂಡ್ ಮೊಳಗುತ್ತಿದ್ದಂತೆಯೇ ಓಡಾಡುತ್ತಿರುವ ಜನ, ಕೈಗಾರಿಕೆಗಳಿಂದ ಓಡೋಡಿ ಬರುತ್ತಿರುವ ಕಾರ್ಮಿಕರು, ಸ್ಥಳಕ್ಕೆ ದೌಡಾಯಿಸಿ ಬಂದ ಆಂಬ್ಯುಲೆನ್ಸ್ ಓಡಾಟಕ್ಕೆ ಭಾರಿ ಭದ್ರತೆ, ಪೊಲೀಸ್ ಸೇರಿದಂತೆ ವಿವಿಧ ಭದ್ರತಾ ಪಡೆಗಳ ಓಡಾಟ, ಖುದ್ದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ, ಎಸ್ಪಿ. ಇದು ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಕಂಡುಬಂದ ದೃಶ್ಯ. ಆಪರೇಷನ್ ಅಭ್ಯಾಸ್, ಭರ್ಜರಿ ಸಿದ್ಧತೆ, ಮಾಕ್ಟೇಲ್, ಅಧಿಕಾರಿಗಳು ಹೈ ಅಲರ್ಟ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಂತರಿಕ ಭದ್ರತೆಗೆ ಅಲರ್ಟ್ ಆಗಿರುವಂತೆ ಸೂಚನೆ ಕೊಟ್ಟಿದೆಯಂತೆ. ಈ ಹಿನ್ನೆಲೆ ಧಾರವಾಡದ HPCL ಗ್ಯಾಸ್ ಘಟಕದಲ್ಲಿ ಅಣುಕು ಪ್ರದರ್ಶನ ಮಾಡುವ ಮೂಲಕ ಅಭ್ಯಾಸ ಮಾಡಲಾಯಿತು. ತುರ್ತು ಪರಿಸ್ಥಿತಿ ಎದುರಾದಾಗ ಹೇಗೆಲ್ಲ ಸುರಕ್ಷತಾ ಕ್ರಮ, ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ತಯಾರಿ ನಡೆಸಲಾಯಿತು. ಮುಖ್ಯವಾದ ಉದ್ದೇಶ ಈ ಆಪರೇಷನ್ ಅಭ್ಯಾಸದ್ದು ಏನಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇವತ್ತು ಇಂಟರ್ನಲ್ ಸೆಕ್ಯೂರಿಟಿಯನ್ನು ನಾವು ಒಳ್ಳೆ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದು, ಹಾಗೂ ಮೇನ್ ವೈಟಲ್ ಇನ್ಸ್ಟಾಲೇಷನ್ಸ್ಗಳಲ್ಲಿ ಸೆಕ್ಯೂರಿಟಿಯನ್ನು ನಾವು ಗೇರ್ ಅಪ್ ಮಾಡುವಂಥದ್ದು, ಹಾಗೂ ಇದಕ್ಕೆ ಈ ಥರ ಒಂದು ಏನೋ ಒಂದು ಎಕ್ಸ್ಟರ್ನಲ್ ಅಟ್ಯಾಕನ್ನು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಾವು ಜಿಲ್ಲಾಡಳಿತ ಹಾಗೂ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಆಯೋಜನೆ ಮಾಡಿದ್ದೀವಿ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 300 ಕೈಗಾರಿಕೆಗಳಿವೆ. ದೇಶ ವಿದೇಶದ ಕಂಪನಿಗಳ ಘಟಕಗಳು ಇಲ್ಲಿವೆ. ಹೀಗಾಗಿ ಭದ್ರತೆ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದ್ದು, ಮಾನವ ನಿರ್ಮಿತ ವಿಪತ್ತುಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ನಮ್ಮ ಹೋಮ್ ಗಾರ್ಡ್ ಸಂಬಂಧಪಟ್ಟಂಗಿರ್ಬೋದು, ಫೈರ್ ಫೈಟರ್ ಸಂಬಂಧಪಟ್ಟಂಗಿರ್ಬೋದು, ಸಿವಿಲ್ ಡಿಫೆನ್ಸು ಜೊತೆಗೆ ಈ ನಮ್ಮ ಬೇಲೂರು ಇಂಡಸ್ಟ್ರಿ ಇದ್ದಂಥ ಎಲ್ಲ ಫ್ಯಾಕ್ಟ್ರಿ ಅಸೋಸಿಯೇಷನ್ ಇದೆ. ಅಸೋಸಿಯೇಷನ್ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟ್ರಿಯವರು ಇದರ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ಒಂದು ಅಣುಕು ಪ್ರದರ್ಶನದಲ್ಲಿ ನಮ್ಮ ಪಾತ್ರ ಈ ಎಲ್ಲ ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡೋದು, ಅವಕ್ಕೆ ವೇ ಬಿಡಿಸ್ಕೊಡೋದಾಗಲಿ, ಜೊತೆಗೆ ಬೇರೆ ಯಾವುದೇ ರೀತಿ ಸಾರ್ವಜನಿಕರು ಇಲ್ಲಿ ಬಂದು ಸ್ಟ್ರಕ್ ಆಗದೇ ಇರುವಾಗೆ ಅಲ್ಲಿ ಔಟ್ಸ್ಕರ್ಟ್ಸಲ್ಲೇ ನಾವು ವೆಹಿಕಲ್ ನಿಂದಿಸು ವೆಹಿಕಲ್ ಡೈವರ್ಷನ್ ಕೊಡೋ ವ್ಯವಸ್ಥೆ ನಮ್ಮಿಂದ ಮಾಡಲಾಗಿದೆ. ಒಟ್ಟಾರೆಯಾಗಿ ಧಾರವಾಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸದ್ಯಕ್ಕೆ ಫುಲ್ ಅಲರ್ಟ್ ಆಗಿದ್ದು, ಜಿಲ್ಲೆಯ ಆಂತರಿಕ ಭದ್ರತೆ ಬಿಗಿಗೊಳಿಸುವಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿರಾಮ ಆಗಿದೆ. ಎಲ್ಲಿಯೂ ಆತಂಕದ ಸ್ಥಿತಿ ಸದ್ಯಕ್ಕಂತೂ ಇಲ್ಲ. ಆದರೂ ದೇಶದೊಳಗೆ ಆಂತರಿಕ ಭದ್ರತೆಯ ಬಗ್ಗೆ ಅಲರ್ಟ್ ಇರೋದಕ್ಕೆ ಖುದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದಲೇ ಜಿಲ್ಲಾಡಳಿತಗಳಿಗೆ ಸೂಚನೆ ಬಂದಿದೆ ಅಂತ. ಹೀಗಾಗಿ ಧಾರವಾಡ ಜಿಲ್ಲಾಡಳಿತವು ಕೂಡ ಫುಲ್ ಅಲರ್ಟ್ ಆಗಿದೆ. ಅಧಿಕಾರಿಗಳು ಹೇಗೆಲ್ಲ ಅಲರ್ಟ್ ಆಗಿದ್ದಾರೆ ಅನ್ನೋದನ್ನ ಡೀಟೇಲ್ ಆದ ಒಂದು ವರದಿಯ ಮೂಲಕ ತೋರಿಸ್ತೀವಿ, ನೋಡ್ಕೊಂಡು. ಸೈರನ್ ಸೌಂಡ್ ಮೊಳಗುತ್ತಿದ್ದಂತೆಯೇ ಓಡಾಡುತ್ತಿರುವ ಜನ, ಕೈಗಾರಿಕೆಗಳಿಂದ ಓಡೋಡಿ ಬರುತ್ತಿರುವ ಕಾರ್ಮಿಕರು, ಸ್ಥಳಕ್ಕೆ ದೌಡಾಯಿಸಿ ಬಂದ ಆಂಬ್ಯುಲೆನ್ಸ್ ಓಡಾಟಕ್ಕೆ ಭಾರಿ ಭದ್ರತೆ, ಪೊಲೀಸ್ ಸೇರಿದಂತೆ ವಿವಿಧ ಭದ್ರತಾ ಪಡೆಗಳ ಓಡಾಟ, ಖುದ್ದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ, ಎಸ್ಪಿ. ಇದು ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಕಂಡುಬಂದ ದೃಶ್ಯ. ಆಪರೇಷನ್ ಅಭ್ಯಾಸ್, ಭರ್ಜರಿ ಸಿದ್ಧತೆ, ಮಾಕ್ಟೇಲ್, ಅಧಿಕಾರಿಗಳು ಹೈ ಅಲರ್ಟ್.
ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಂತರಿಕ ಭದ್ರತೆಗೆ ಅಲರ್ಟ್ ಆಗಿರುವಂತೆ ಸೂಚನೆ ಕೊಟ್ಟಿದೆಯಂತೆ. ಈ ಹಿನ್ನೆಲೆ ಧಾರವಾಡದ HPCL ಗ್ಯಾಸ್ ಘಟಕದಲ್ಲಿ ಅಣುಕು ಪ್ರದರ್ಶನ ಮಾಡುವ ಮೂಲಕ ಅಭ್ಯಾಸ ಮಾಡಲಾಯಿತು. ತುರ್ತು ಪರಿಸ್ಥಿತಿ ಎದುರಾದಾಗ ಹೇಗೆಲ್ಲ ಸುರಕ್ಷತಾ ಕ್ರಮ, ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ತಯಾರಿ ನಡೆಸಲಾಯಿತು. ಮುಖ್ಯವಾದ ಉದ್ದೇಶ ಈ ಆಪರೇಷನ್ ಅಭ್ಯಾಸದ್ದು ಏನಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇವತ್ತು ಇಂಟರ್ನಲ್ ಸೆಕ್ಯೂರಿಟಿಯನ್ನು ನಾವು ಒಳ್ಳೆ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದು, ಹಾಗೂ ಮೇನ್ ವೈಟಲ್ ಇನ್ಸ್ಟಾಲೇಷನ್ಸ್ಗಳಲ್ಲಿ ಸೆಕ್ಯೂರಿಟಿಯನ್ನು ನಾವು ಗೇರ್ ಅಪ್ ಮಾಡುವಂಥದ್ದು, ಹಾಗೂ ಇದಕ್ಕೆ ಈ ಥರ ಒಂದು ಏನೋ ಒಂದು ಎಕ್ಸ್ಟರ್ನಲ್ ಅಟ್ಯಾಕನ್ನು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಾವು ಜಿಲ್ಲಾಡಳಿತ ಹಾಗೂ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಆಯೋಜನೆ ಮಾಡಿದ್ದೀವಿ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 300 ಕೈಗಾರಿಕೆಗಳಿವೆ. ದೇಶ ವಿದೇಶದ ಕಂಪನಿಗಳ ಘಟಕಗಳು ಇಲ್ಲಿವೆ. ಹೀಗಾಗಿ ಭದ್ರತೆ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದ್ದು, ಮಾನವ ನಿರ್ಮಿತ ವಿಪತ್ತುಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ನಮ್ಮ ಹೋಮ್ ಗಾರ್ಡ್ ಸಂಬಂಧಪಟ್ಟಂಗಿರ್ಬೋದು, ಫೈರ್ ಫೈಟರ್ ಸಂಬಂಧಪಟ್ಟಂಗಿರ್ಬೋದು, ಸಿವಿಲ್ ಡಿಫೆನ್ಸು ಜೊತೆಗೆ ಈ ನಮ್ಮ ಬೇಲೂರು ಇಂಡಸ್ಟ್ರಿ ಇದ್ದಂಥ ಎಲ್ಲ ಫ್ಯಾಕ್ಟ್ರಿ ಅಸೋಸಿಯೇಷನ್ ಇದೆ. ಅಸೋಸಿಯೇಷನ್ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟ್ರಿಯವರು ಸಹಿತ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ಒಂದು ಅಣುಕು ಪ್ರದರ್ಶನದಲ್ಲಿ ನಮ್ಮ ಪಾತ್ರ ಈ ಎಲ್ಲ ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡೋದು, ಅವಕ್ಕೆ ವೇ ಬಿಡಿಸ್ಕೊಡೋದಾಗಲಿ, ಜೊತೆಗೆ ಬೇರೆ ಯಾವುದೇ ರೀತಿ ಸಾರ್ವಜನಿಕರು ಇಲ್ಲಿ ಬಂದು ಸ್ಟ್ರಕ್ ಆಗದೇ ಇರುವಾಗೆ ಅಲ್ಲಿ ಔಟ್ಸ್ಕರ್ಟ್ಸಲ್ಲೇ ನಾವು ವೆಹಿಕಲ್ ನಿಲ್ಲಿಸು ವೆಹಿಕಲ್ ಡೈವರ್ಷನ್ ಕೊಡೋ ವ್ಯವಸ್ಥೆ ನಮ್ಮಿಂದ ಮಾಡಲಾಗಿದೆ. ಒಟ್ಟಾರೆಯಾಗಿ ಧಾರವಾಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸದ್ಯಕ್ಕೆ ಫುಲ್ ಅಲರ್ಟ್ ಆಗಿದ್ದು, ಜಿಲ್ಲೆಯ ಆಂತರಿಕ ಭದ್ರತೆ ಬಿಗಿಗೊಳಿಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿರಾಮ ಆಗಿದೆ. ಎಲ್ಲಿಯೂ ಆತಂಕದ ಸ್ಥಿತಿ ಸದ್ಯಕ್ಕಂತೂ ಇಲ್ಲ. ಆದರೂ ದೇಶದೊಳಗೆ ಆಂತರಿಕ ಭದ್ರತೆಯ ಬಗ್ಗೆ ಅಲರ್ಟ್ ಇರೋದಕ್ಕೆ ಖುದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದಲೇ ಜಿಲ್ಲಾಡಳಿತಗಳಿಗೆ ಸೂಚನೆ ಬಂದಿದೆ ಅಂತ. ಹೀಗಾಗಿ ಧಾರವಾಡ ಜಿಲ್ಲಾಡಳಿತವು ಕೂಡ ಫುಲ್ ಅಲರ್ಟ್ ಆಗಿದೆ. ಅಧಿಕಾರಿಗಳು ಹೇಗೆಲ್ಲ ಅಲರ್ಟ್ ಆಗಿದ್ದಾರೆ ಅನ್ನೋದನ್ನು ಡೀಟೇಲ್ ಆದ ಒಂದು ವರದಿಯ ಮೂಲಕ ತೋರಿಸ್ತೀವಿ, ನೋಡ್ಕೊಂಡು. ಸೈರನ್ ಸೌಂಡ್ ಮೊಳಗುತ್ತಿದ್ದಂತೆಯೇ ಓಡಾಡುತ್ತಿರುವ ಜನ, ಕೈಗಾರಿಕೆಗಳಿಂದ ಓಡೋಡಿ ಬರುತ್ತಿರೋ ಕಾರ್ಮಿಕರು, ಸ್ಥಳಕ್ಕೆ ದೌಡಾಯಿಸಿ ಬಂದ ಆಂಬ್ಯುಲೆನ್ಸ್ ಓಡಾಟಕ್ಕೆ ಭಾರಿ ಭದ್ರತೆ, ಪೊಲೀಸ್ ಸೇರಿದಂತೆ ವಿವಿಧ ಭದ್ರತಾ ಪಡೆಗಳ ಓಡಾಟ, ಖುದ್ದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ, SP. ಇದು ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಕಂಡುಬಂದ ದೃಶ್ಯ. ಆಪರೇಷನ್ ಅಭ್ಯಾಸ್, ಭರ್ಜರಿ ಸಿದ್ಧತೆ, ಮಾಕ್ ಡ್ರಿಲ್, ಅಧಿಕಾರಿಗಳು ಹೈ ಅಲರ್ಟ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಂತರಿಕ ಭದ್ರತೆಗೆ ಅಲರ್ಟ್ ಆಗಿರುವಂತೆ ಸೂಚನೆ ಕೊಟ್ಟಿದೆಯಂತೆ. ಈ ಹಿನ್ನೆಲೆ ಧಾರವಾಡದ HPCL ಗ್ಯಾಸ್ ಘಟಕದಲ್ಲಿ ಅಣುಕು ಪ್ರದರ್ಶನ ಮಾಡುವ ಮೂಲಕ ಅಭ್ಯಾಸ ಮಾಡಲಾಯಿತು. ತುರ್ತು ಪರಿಸ್ಥಿತಿ ಎದುರಾದಾಗ ಹೇಗೆಲ್ಲ ಸುರಕ್ಷತಾ ಕ್ರಮ, ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ತಯಾರಿ ನಡೆಸಲಾಯಿತು. ಮುಖ್ಯವಾದ ಉದ್ದೇಶ ಈ ಆಪರೇಷನ್ ಅಭ್ಯಾಸದ್ದು ಏನಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇವತ್ತು ಇಂಟರ್ನಲ್ ಸೆಕ್ಯೂರಿಟಿಯನ್ನು ನಾವು ಒಳ್ಳೆ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದು, ಹಾಗೂ ಮೇನ್ ವೈಟಲ್ ಇನ್ಸ್ಟಾಲೇಷನ್ಸ್ಗಳಲ್ಲಿ ಸೆಕ್ಯೂರಿಟಿಯನ್ನು ನಾವು ಗೇರ್ ಅಪ್ ಮಾಡುವಂಥದ್ದು, ಹಾಗೂ ಇದಕ್ಕೆ ಈ ಥರ ಒಂದು ಏನೋ ಒಂದು ಎಕ್ಸ್ಟರ್ನಲ್ ಅಟ್ಯಾಕನ್ನು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಾವು ಜಿಲ್ಲಾಡಳಿತ ಹಾಗೂ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಆಯೋಜನೆ ಮಾಡಿದ್ದೀವಿ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 300 ಕೈಗಾರಿಕೆಗಳಿವೆ. ದೇಶ ವಿದೇಶದ ಕಂಪನಿಗಳ ಘಟಕಗಳು ಇಲ್ಲಿವೆ. ಹೀಗಾಗಿ ಭದ್ರತೆ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದ್ದು, ಮಾನವ ನಿರ್ಮಿತ ವಿಪತ್ತುಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ನಮ್ಮ ಹೋಮ್ ಗಾರ್ಡ್ ಸಂಬಂಧಪಟ್ಟಂಗಿರ್ಬೋದು, ಫೈರ್ ಫೈಟರ್ ಸಂಬಂಧಪಟ್ಟಂಗಿರ್ಬೋದು, ಸಿವಿಲ್ ಡಿಫೆನ್ಸು ಜೊತೆಗೆ ಈ ನಮ್ಮ ಬೇಲೂರು ಇಂಡಸ್ಟ್ರಿ ಇದ್ದಂಥ ಎಲ್ಲ ಫ್ಯಾಕ್ಟ್ರಿ ಅಸೋಸಿಯೇಷನ್ ಇದೆ. ಅಸೋಸಿಯೇಷನ್ ಜೊತೆಗೆ ಬೇರೆ ಬೇರೆ ಫ್ಯಾಕ್ಟ್ರಿಯವರು ಸಹಿತ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ಒಂದು ಅಣುಕು ಪ್ರದರ್ಶನದಲ್ಲಿ ನಮ್ಮ ಪಾತ್ರ ಈ ಎಲ್ಲ ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡೋದು, ಅವಕ್ಕೆ ವೇ ಬಿಡಿಸ್ಕೊಡೋದಾಗಲಿ, ಜೊತೆಗೆ ಬೇರೆ ಯಾವುದೇ ರೀತಿ ಸಾರ್ವಜನಿಕರು ಇಲ್ಲಿ ಬಂದು ಸ್ಟ್ರಕ್ ಆಗದೇ ಇರುವಾಗೆ ಅಲ್ಲಿ ಔಟ್ಸ್ಕರ್ಟ್ಸಲ್ಲೇ ನಾವು
ವೆಹಿಕಲ್ ನಿಲ್ಲಿಸು ವೆಹಿಕಲ್ ಡೈವರ್ಷನ್ ಕೊಡೋ ವ್ಯವಸ್ಥೆ ನಮ್ಮಿಂದ ಮಾಡಲಾಗಿದೆ.